ಪ್ರಥಮ ಪಿಯುಸಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಡಿಸೆಂಬರ್ ಪರೀಕ್ಷೆಗೆ ಇರುವ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಗಳ ಸಮೇತ ಈ ವಿಡಿಯೋದಲ್ಲಿ ನೀಡಲಾಗಿದೆ. ಒಟ್ಟಿಗೆ 40 ಅಂಕಗಳ ಪ್ರಶ್ನೆಗಳು. ಮೊದಲಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 4 ಪ್ರಶ್ನೆಗಳು ಇರುತ್ತವೆ. ಪ್ರಶ್ನೆಗಳನ್ನು ನೋಡೋಣ. ಒಡಲೊಳಗಿನ ಮಗು ತನ್ನ ರಕ್ತವನ್ನು ಏನೆಂದು ಭಾವಿಸುತ್ತದೆ? ಉತ್ತರ: ಪ್ರೀತಿಯ ರಸ. ಮಗು ಯಾವ ಹಣ್ಣಿನಂತೆ ಬಾಗಬೇಕು? ಉತ್ತರ: ಬಾಳೆಹಣ್ಣು. ಯಾರ ಶ್ರೇಯಸ್ಸಿಗಾಗಿ ಶಕುಂತಲೆಯು ಅರಮನೆಗೆ ಬಂದಿದ್ದಾಳೆ? ಉತ್ತರ: ಭರತ. ಕತ್ತಲೆಯ ನಿಜ ಜನಕ ಯಾರು? ಉತ್ತರ: ಸೈತಾನ. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 3 ಪ್ರಶ್ನೆಗಳಿರುತ್ತವೆ. ಪ್ರತಿ ಪ್ರಶ್ನೆಗೆ 1 ಅಂಕ. ಬ್ರಿಟಿಷ್ ಸರಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಗಾಂಧೀಜಿ ಹೇಳಿದರು. ರಕ್ಷಾ ಕರಂಡಕವು ಭರತನ ಕೈಯಿಂದ ಕೆಳಗಡೆ ಬಿದ್ದಿತು. ರಂಗರಾವ್ ಸ್ಥಾಪಿಸಿದ ಸಂಸ್ಥೆಯ ಹೆಸರು DCM. ಈ ಪ್ರಶ್ನೆಗಳು ನಿಮ್ಮ ಪಾಠ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆಗಿರುತ್ತವೆ. ಮುಂದೆ ಹೊಂದಿಸಿ ಬರೆಯಿರಿ. ನಿಮ್ಮ ಪದ್ಯ ಭಾಗದಿಂದ ಕೇಳುವ ಪ್ರಶ್ನೆಗಳು 3 ಅಂಕಗಳಿರುತ್ತವೆ. ಮಾಲತಿ ಪಟ್ಟಣ ಶೆಟ್ಟಿ ನಾಬರಿ ಭ್ರೂಣವಲ್ಲ ಪದ್ಯವನ್ನು ಬರೆದ ಕವಿತ್ರಿ. ಮತ್ತೆ ಸೂರ್ಯ ಬರುತ್ತಾನೆ ಬರೆದವರು ಲೋಕೇಶ ಅಗಸನಕಟ್ಟೆ. ಮಗು ಮತ್ತು ಹಣ್ಣುಗಳು ಪದ್ಯದ ಆಕರ ಕೃತಿ. ಮಳೆ ಬಿದ್ದ ನೆಲದಲ್ಲಿ. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 2ಕ್ಕೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಮಗು ಹಣ್ಣಿನ ಅಂಗಡಿಯಂತಾಗಬೇಕಾದುದು ಎಲ್ಲಿ? ಮಗು ಊರಿನ ಮಾರುಕಟ್ಟೆಯ ನಡುವೆ ಹಣ್ಣಿನ ಅಂಗಡಿಯಂತೆ ಆಗಬೇಕು. ಧೂಳು ಹಬ್ಬಿದ ಗಿರವಿ ಅಂಗಡಿ ಗುಜರಿ ಅಂಗಡಿಯಂತೆ ಆಗದೆ ಮಗು ಹಣ್ಣಿನ ಅಂಗಡಿಯಂತೆ ಆಗಬೇಕು. ಹೊಟ್ಟೆಯಲ್ಲಿರುವ ಮಗು ತನ್ನ ಉಸಿರಿಗೆ ಯಾವುದು ಪಾಶವಾಗಿದೆ ಎಂದು ಭಾವಿಸುತ್ತದೆ? ಹೊಟ್ಟೆಯಲ್ಲಿರುವ ಮಗುವಿಗೆ ತಾಯಿ ಸೇವಿಸುವ ಎಲ್ಲ ಔಷಧಿಗಳು ವಿಷವಾಗಿವೆ. ತೆಗೆದುಕೊಳ್ಳುವ ಎಲ್ಲ ಮಾತ್ರೆಗಳು ನಶೆಯಾಗಿವೆ. ಇವುಗಳು ತನ್ನ ಉಸಿರನ್ನು ನಿಲ್ಲಿಸುವ ಪಾಶವಾಗಿದೆ ಎಂದು ತಿಳಿಸುತ್ತದೆ. ಹಕ್ಕಿಗಳು ತಮ್ಮ ಕಂಠಗಳಿಂದ ಏನೇನನ್ನು ಮಾರ್ದನಿಸಬೇಕಾಗಿದೆ? ಪುಟ್ಟದಾದ ಹಕ್ಕಿಗಳು ಗಟ್ಟಿಯಾದ ಧ್ವನಿಯಲ್ಲಿ ಹಾಡಿ ನಿಮ್ಮ ಹಾಡು ಬೆಟ್ಟ ಗುಡ್ಡಗಳಲ್ಲಿ ಮಾರ್ದನಿಸಲಿ ಎಂದು ಕವಿಯು ಇಲ್ಲಿ ಹೇಳುತ್ತಾರೆ. ಮುಂದೆ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಯಾವುದಾದರೂ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ರಂಗರಾವ್ ರವರ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು? ರಂಗರಾವ್ ರವರ ಸಮಾಧಿಯ ಮೇಲೆ ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ದೊಡ್ಡವರಾಗಿ ವಿದ್ಯಾವಂತರಾಗಿ ಸರಕಾರಿ ನೌಕರಿಗೆ ಸೇರಿ ನನ್ನ ಊರಿನ ರಸ್ತೆಗಳಲ್ಲಿ ಕಾರಿನಲ್ಲಿ ಓಡಾಡಬೇಕು. ಆಗ ಅವರ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು ಎಂದು ಬರೆಯಲಾಗಿದೆ. ಕೃಷಿ ಜಮೀನನ್ನು ಯಾರು ಖರೀದಿಸುವಂತಿಲ್ಲ. ಕರ್ನಾಟಕ ರಾಜ್ಯ ಭೂ ಸುಧಾರಣಾ ಕಾಯ್ದೆಯ ಪ್ರಕಾರ ರೈತ ಅಥವಾ ರೈತ ಕೂಲಿಕಾರರಲ್ಲದವರು ಕೃಷಿ ಜಮೀನನ್ನು ಖರೀದಿಸುವಂತಿಲ್ಲ. ಮುಂದೆ ನಾಟಕ ಭಾಗದಿಂದ 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಯಾವುದಾದರೂ 1ಕ್ಕೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಬೋಳೇಶಂಕರ ಹುಡುಗಿಯರಿಗೆ ಚಿನ್ನ ಕೊಟ್ಟದಕ್ಕೆ ಸಾವುಕಾರಣ್ಣನು ಏನು ಹೇಳುತ್ತಾನೆ? ಬೋಳೇಶಂಕರ ಹುಡುಗಿಯರಿಗೆ ಚಿನ್ನ ಕೊಟ್ಟದಕ್ಕೆ ಸಾವುಕಾರಣ್ಣನು, ಬೋಳೇಶಂಕರ ಎಂಥ ಕೆಲಸ ಮಾಡಿದೆ? ಆಡುವ ಮಕ್ಕಳಿಗೆ ಚಿನ್ನದ ನಾಣ್ಯ ಕೊಟ್ಟೆಯಂತಲ್ಲ, ನನಗೆ ಕೊಡಬಾರದಿತ್ತೆ? ನನಗೆ ತುಸು ಹಣ ಸಿಕ್ಕಿದ್ದರೆ ಪ್ರಪಂಚದಲ್ಲಿ ವ್ಯಾಪಾರ ಮಾಡಿ ಮೂಲೆ ಮೂಲೆಯಲ್ಲಿ ಚಿನ್ನದ ಮೊಟ್ಟೆ ಇಡುವ ಹಾಗೆ ಮಾಡುತ್ತಿದ್ದೆ ಎಂದು ಹೇಳುತ್ತಾನೆ. ಸೈತಾನನ ಆಗಮನವನ್ನು ಭಾಗವತರು ಹೇಗೆ ತಿಳಿಸಿದ್ದಾರೆ? ಸರ್ವ ಕೆಡುಕಿನ ಒಡೆಯನು ಬಂದಿದ್ದಾನೆ. ಚಿನ್ನದ ಹಲ್ಲುಗಳನ್ನು ತೋರಿಸಿ ನಗುತ್ತಾ ನರಕಗಳನ್ನು ತೋರಿಸುವ ಕತ್ತಲೆಯ ಜನಕನಾದ ಸೈತಾನನು ಬಂದಿದ್ದಾನೆಂದು ಭಾಗವತ ಸೈತಾನನನ್ನು ಪರಿಚಯಿಸಿದ್ದಾನೆ. ಮುಂದೆ ಸಂದರ್ಭದ ಪ್ರಶ್ನೆಗಳು. ಪದ್ಯ ಭಾಗದಲ್ಲಿ 2 ಸಂದರ್ಭಗಳಿರುತ್ತವೆ. ಯಾವುದಾದರೂ 1ಕ್ಕೆ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ. ಪ್ರತಿ ಪ್ರಶ್ನೆಗೆ 3 ಅಂಕ. ಸರಿಗಾತ್ರದಲ್ಲಿ ಸಮನಿಸಲಿ ನಿನ್ನತನ. ಈ ವಾಕ್ಯವನ್ನು HS ಶಿವಪ್ರಕಾಶ್ ಅವರು ಬರೆದಿರುವ ಮಗು ಮತ್ತು ಹಣ್ಣುಗಳು ಎಂಬ ಪದ್ಯದಿಂದ ಆರಿಸಲಾಗಿದೆ. ಕವಿ ಇಲ್ಲಿ ಹಣ್ಣಿನ ಗುಣಗಳನ್ನು ಮಗುವಿಗೆ ಹೋಲಿಸಿದ್ದಾರೆ. ಕವಿಯ ಪ್ರಕಾರ ಮಗು ಚಕೋತ ಹಣ್ಣಿನಂತೆ ಕೊಬ್ಬಬಾರದು, ನಿಂಬೆ ಹಣ್ಣಿನಂತೆ ಕುಗ್ಗಬಾರದು, ಮೂಸುಂಬಿ ಕಿತ್ತಳೆ ಮಾವಿನ ಹಣ್ಣಿನಂತೆ ಹುಳಿ ಮತ್ತು ಸಿಹಿಗಳು ಸಮಾನವಾಗಿ ಮಗುವಿನ ಬದುಕಿನಲ್ಲಿ ಬೆರೆತಿರಬೇಕು. ಸ್ವಾರಸ್ಯ: ಹಣ್ಣಿನ ಗುಣಗಳು ಮಗುವಿನಲ್ಲಿ ಅಳವಡಿಸಿಕೊಳ್ಳುವ ರೀತಿ.
ಚಿತಾಭಸ್ಮವಾದ ಶ್ರೀಗಂಧದ ತರುಗಳೇ, ಈ ವಾಕ್ಯವನ್ನು ಲೋಕೇಶ ಅಗಸನಕಟ್ಟೆ ಅವರು ಬರೆದಿರುವ ಮತ್ತೆ ಸೂರ್ಯ ಬರುತ್ತಾನೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಮನುಷ್ಯನು ಪ್ರಕೃತಿಯ ಮೇಲೆ ನಡೆಸುವ ದೌರ್ಜನ್ಯವನ್ನು ಇಲ್ಲಿ ವಿವರಿಸಿದ್ದಾರೆ. ಮನುಷ್ಯನು ಪ್ರಕೃತಿಯ ಮೇಲೆ ಮಾಡಿದ ಅನಾಚಾರದಿಂದ ಸಸ್ಯಗಳೆಲ್ಲ ನಾಶವಾಗಿ ಕೇವಲ ಅನಾಥವಾದ ಕಾಂಡಗಳು ಮಾತ್ರ ಉಳಿದಿವೆ. ಶ್ರೀಗಂಧದ ಮರಗಳೆಲ್ಲ ಯಜ್ಞದ ಬೆಂಕಿಯಲ್ಲಿ ಬಿದ್ದು ಭಸ್ಮವಾಗಿ ಹೋಗಿವೆ. ಸ್ವಾರಸ್ಯ: ಮನುಷ್ಯನು ತನ್ನ ಸ್ವಾರ್ಥದಿಂದ ಕಾಡುಗಳನ್ನು ನಾಶ ಮಾಡುವ ರೀತಿಯನ್ನು ಇಲ್ಲಿ ವಿವರಿಸಿದ್ದಾರೆ. ಮುಂದೆ ಪಾಠ ಅಥವಾ ದೀರ್ಘಗದ್ಯದಿಂದ ಯಾವುದಾದರೂ ಒಂದು ಸಂದರ್ಭವನ್ನು ವಿವರಿಸಿ ಸ್ವಾರಸ್ಯವನ್ನು ಬರೆಯಿರಿ. ಪ್ರತಿ ಪ್ರಶ್ನೆಗೆ 3 ಅಂಕಗಳಿರುತ್ತವೆ. ನಾನು ತಾಯಿಯ ಕರ್ತವ್ಯ ನಿರ್ವಹಿಸಲೇಬೇಕು. ಈ ವಾಕ್ಯವನ್ನು ವೀಣಾ ಶಾಂತೇಶ್ವರ ಅವರು ಬರೆದಿರುವ ನಿರಾಕರಣೆ ಎಂಬ ಪಾಠದಿಂದ ಆರಿಸಲಾಗಿದೆ. ಇಲ್ಲಿ ಶಕುಂತಲೆಯು ತನ್ನ ಮನಸ್ಸಿನೊಳಗೆ ಹೀಗೆ ಯೋಚಿಸುತ್ತಾಳೆ: ತಾನು ಕೇವಲ ಹಿಂದೆ ತಿರಸ್ಕೃತಳಾದ, ಈಗ ಜಾಗೃತಳಾದ ಹೆಣ್ಣು ಮಾತ್ರವಲ್ಲ, ತಾನೀಗ ಒಬ್ಬ ಮಗನ ತಾಯಿ. ಈ ಮಗನ ಅಭಿವೃದ್ಧಿಯೇ ನನ್ನ ಕರ್ತವ್ಯ. ಈ ನನ್ನ ಮಗನಿಗೆ ಆತನ ಅಧಿಕಾರವನ್ನು ನಾನು ದೊರಕಿಸಿಕೊಡಲೇಬೇಕು. ನಾನು ತಾಯಿಯ ಕರ್ತವ್ಯವನ್ನು ನಿರ್ವಹಿಸಲೇಬೇಕು ಎಂದು ಆಕೆ ಯೋಚಿಸುತ್ತಾಳೆ. ಸ್ವಾರಸ್ಯ: ಶಕುಂತಲೆಯು ತನ್ನ ಮನಸ್ಸಿನಲ್ಲಿ ತನ್ನ ಮಗನಿಗಾಗಿ ಯೋಚನೆ ಮಾಡುವಂತಹ ರೀತಿ. ಜನ ಎಲ್ಲಿ ಸೇರಿದರೆ ಅಲ್ಲೇ ದರ್ಬಾರು. ಈ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ಬರೆದಿರುವ ಬೋಳೇಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಸಾವುಕಾರ ಕಾಮಣ್ಣ ಹಾಗೂ ಸರದಾರ ಸೋಮಣ್ಣ ಬೋಳೇಶಂಕರನನ್ನು ಭೇಟಿಯಾಗುತ್ತಾರೆ. ಆಗ ಸಾವುಕಾರ ಕಾಮಣ್ಣನು ಇದೇನು ನಿನ್ನ ದರ್ಬಾರು ಎಂದು ಕೇಳುತ್ತಾನೆ. ಆಗ ಬೋಳೇಶಂಕರನು ಜನ ಎಲ್ಲಿ ಸೇರಿದರೆ ಅಲ್ಲೇ ತನ್ನ ದರ್ಬಾರು ಎಂದು ಹೇಳುತ್ತಾನೆ. ಮುಂದೆ 5-6 ವಾಕ್ಯದ ಪ್ರಶ್ನೆಗಳು. ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮಗು ಹಣ್ಣಿನಿಂದ ಕಲಿಯಬೇಕಾದ ಗುಣಗಳು ಯಾವುವು? ಪ್ರಸ್ತುತ ಪದ್ಯದಲ್ಲಿ ಕವಿ ಹಣ್ಣುಗಳ ಗುಣಗಳನ್ನು ಮಗುವಿನ ವ್ಯಕ್ತಿತ್ವಕ್ಕೆ ಹೋಲಿಸಿದ್ದಾರೆ. ಮಗು ಬಾಳೆಹಣ್ಣಿನಂತೆ ಬಾಗಬೇಕು, ಚಕೋತ ಹಣ್ಣಿನಂತೆ ಕೊಬ್ಬಬಾರದು, ನಿಂಬೆ ಹಣ್ಣಿನಂತೆ ಕುಗ್ಗಬಾರದು, ಮೂಸಂಬಿ ಕಿತ್ತಳೆ ಮಾವಿನ ಹಣ್ಣಿನಂತೆ ಹುಳಿ ಮತ್ತು ಸಿಹಿಗಳು ಸರಿಯಾಗಿ ಬೆರೆತಿರಬೇಕು, ಅಂಜೂರದಂತೆ ಜನರ ಕಣ್ಣಿಗೆ ಕೂಡ ಅಪರೂಪವಾಗಬೇಕು. ಬೇಸಿಗೆಯಲ್ಲಿ ಬಳಲಿರುವ ಕಣ್ಣುಗಳಿಗೆ ಮಗು ಕಲ್ಲಂಗಡಿ ಹಣ್ಣಿನಂತೆ ತಂಪನ್ನು ನೀಡಬೇಕು, ದಾಳಿಂಬೆಯಂತೆ ಇತರರ ಜೀವನದಲ್ಲಿ ಬೆರೆತಿರಬೇಕು. ಮಗು ದ್ರಾಕ್ಷಿಯ ಬಳ್ಳಿಯಂತೆ ಚಪ್ಪರದ ಉದ್ದಗಲಕ್ಕೂ ಹಬ್ಬಿಕೊಳ್ಳಬೇಕು, ದ್ರಾಕ್ಷಿಯ ಬಳ್ಳಿಯಂತೆ ಆಯುಷ್ಯವನ್ನು ಪಡೆದಿರಬೇಕು. ಮಗು ಸೇಬಿನ ಹಣ್ಣಿನಂತೆ ಆಗಬಾರದು, ಊರಿನ ಮಾರುಕಟ್ಟೆಯ ನಡುವೆ ಇರುವ ಹಣ್ಣಿನಂಗಡಿಯಂತೆ ಆಗಿರಬೇಕು. ಮಗು ಎಲಚಿ ಹಣ್ಣಿನಂತೆ ಇದ್ದು ಸಮಾಜದಲ್ಲಿ ಎಲ್ಲರಿಗೂ ಸಹಾಯವನ್ನು ಮಾಡಬೇಕು. ನಾ ಬರೀ ಭ್ರೂಣವಲ್ಲ ಎಂದು ಹೊಟ್ಟೆಯೊಳಗಿನ ಮಗು ಹೇಳಲು ಕಾರಣವೇನು? ಪ್ರಸ್ತುತ ಪದ್ಯದಲ್ಲಿ ಹೊಟ್ಟೆಯೊಳಗಿನ ಮಗು ತನ್ನ ತಾಯಿಯ ಬಳಿ ಹೇಳುವ ಮಾತುಗಳನ್ನು ಇಲ್ಲಿ ವಿವರಿಸಲಾಗಿದೆ. ಮಗು ತನ್ನ ತಾಯಿಯ ಬಳಿ, ಅಮ್ಮ, ನಾನು ನಿನ್ನ ಮಗಳು, ನಿನ್ನ ದೇಹದಲ್ಲಿ ಅರಳಿದವಳು, ನಿನ್ನ ಕನಸಿನಲ್ಲಿ ಅರಳುವವಳು, ನಾನು ಬರಿಯ ಭ್ರೂಣವಲ್ಲ ಎಂದು ಹೇಳುತ್ತದೆ. ಅಮ್ಮ, ನನ್ನ ಜಗತ್ತೇ ಚಿಕ್ಕದು. ನಾನು ಬದುಕಿನಲ್ಲಿ ನೀಲಿಯಾದ ಆಕಾಶವನ್ನು ನೋಡಲಿಲ್ಲ, ಹಸಿರಾದ ನೆಲವನ್ನು ನೋಡಲಿಲ್ಲ, ಗಾಳಿಯ ಮೃದುವಾದ ಸ್ಪರ್ಶವನ್ನು ಅನುಭವಿಸಲಿಲ್ಲ. ನನ್ನ ತಾಯಿಗೆ ಯಾರೋ ಒತ್ತಾಯವನ್ನು ಮಾಡುತ್ತಿದ್ದಾರೆ. ಇದಕ್ಕೆ ಆಕೆಗೆ ತುಂಬ ನಿರಾಸೆಯಾಗಿದೆ. ಹೆಣ್ಣು ತಾಯಿಯ ಮಡಿಲಲ್ಲಿರುವ ಮುತ್ತಿನಂತೆ ತಾಯಿಯ ಮೈಯಿಂದ ತನ್ನನ್ನು ಕಿತ್ತುಕೊಂಡರೆ ತಾನು ಸತ್ತು ಹೋಗುತ್ತೇನೆ ಎಂದು ಹೊಟ್ಟೆಯೊಳಗಿನ ಮಗು ತಾಯಿಯ ಬಳಿ ಹೇಳುತ್ತದೆ. ಹೊಟ್ಟೆಯೊಳಗಿನ ಮಗು ತನ್ನ ತಾಯಿಯ ಬಳಿ, ನನಗೆ ಉಸಿರನ್ನು ಉಳಿಸು, ನಿನ್ನ ಹೆಸರನ್ನು ಬೆಳಗಿಸುತ್ತೇನೆ, ನಾನು ಬರಿಯ ಭ್ರೂಣವಲ್ಲ, ನಿನ್ನ ಒಡಲಲ್ಲಿ ಅರಳಿದ ಮುತ್ತು ಎಂದು ಹೊಟ್ಟೆಯೊಳಗಿನ ಮಗು ಹೇಳುತ್ತದೆ. ಮುಂದೆ ಪಾಠಭಾಗದಿಂದ ಅಥವಾ ದೀರ್ಘಗದ್ಯದಿಂದ ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯಿರಿ. ಅಂಕಗಳು 4. ಸಿಪಾಯಿ ದಂಗೆಯನ್ನು ರೈತ ದಂಗೆ ಎಂದು ಲೇಖಕರು ಏಕೆ ಕರೆದಿದ್ದಾರೆ? ಸಿಪಾಯಿ ದಂಗೆಯನ್ನು ಲೇಖಕರು ರೈತ ದಂಗೆ ಎಂದು ಕರೆದಿದ್ದಾರೆ ಏಕೆಂದರೆ ಆ ದಂಗೆ ಸ್ಫೋಟಗೊಳ್ಳುವುದಕ್ಕೆ ಕ್ರಾಂತಿಕಾರಕ ವಾತಾವರಣವನ್ನು ರೈತರು ತಮ್ಮ ಚಳುವಳಿಗಳ ಮೂಲಕ ಸೃಷ್ಟಿ ಮಾಡಿದ್ದರು. ರೈತರು ಬ್ರಿಟಿಷರು ತಂದ ಹೊಸ ನಮೂನೆಯ ಜಮೀನ್ದಾರಿ ಪದ್ಧತಿಯಿಂದ ಸಾಲವನ್ನು ಮಾಡಬೇಕಾಯಿತು. ಉತ್ತರ ಪ್ರದೇಶದಲ್ಲಿ ಒಂದೆಡೆ ರೈತರು ಬ್ರಿಟಿಷರ ದರೋಡೆಕೋರ ನೀತಿಗಳ ವಿರುದ್ಧ ಸಿಡಿದೆದ್ದಾಗ ಅವರ ಮೇಲೆ ಗೋಲಿಬಾರ್ ಮಾಡುವಂತೆ ಬ್ರಿಟಿಷ್ ಅಧಿಕಾರಿಗಳು ಭಾರತೀಯ ಸೈನಿಕರಿಗೆ ಆದೇಶಿಸಿದ್ದರು. ಆದರೆ ಸೈನಿಕರು ಗುಂಡುಗಳನ್ನು ರೈತರ ಮೇಲೆ ಹಾರಿಸಲು ನಿರಾಕರಿಸಿದರು.
ಆಗ ಬ್ರಿಟಿಷ್ ಸೈನಿಕರು ಮತ್ತು ಭಾರತೀಯ ಸೈನಿಕರು ದಂಗೆ ಸ್ಫೋಟಗೊಳ್ಳಲು ಕಾರಣವಾಯಿತು. ರೈತರು ಮತ್ತು ಭಾರತೀಯ ಸೈನಿಕರ ಸಖ್ಯಕ್ಕೆ ದಾರಿ ಮಾಡಿಕೊಟ್ಟಿತು. 1857ರ ದಂಗೆಯಲ್ಲಿ 1.5 ಲಕ್ಷಕ್ಕಿಂತ ಹೆಚ್ಚು ಭಾರತೀಯರು ಕೊಲ್ಲಲ್ಪಟ್ಟರು. ಅದರಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಜನ ರೈತರೇ ಆಗಿದ್ದರು. ಆದ್ದರಿಂದ ಲೇಖಕರು ಸಿಪಾಯಿ ದಂಗೆಯನ್ನು ರೈತ ದಂಗೆ ಎಂದು ಕರೆಯುತ್ತಾರೆ. ಯುದ್ಧ ಮಾಡಲು ಸೈನಿಕರು ಏಕೆ ನಿರಾಕರಿಸುತ್ತಾರೆ? ಬೋಳೆಶಂಕರನ ರಾಜ್ಯದಲ್ಲಿ ಜನರು ಸೈನಿಕರನ್ನು ಹಳೆ ಸ್ನೇಹಿತರಂತೆ ಪ್ರೀತಿಯಿಂದ ನೋಡುತ್ತಾರೆ, ಊಟ ತಿಂಡಿಯನ್ನು ಕೊಡುತ್ತಾರೆ. ಬೋಳೆಶಂಕರನ ಮೆರವಣಿಗೆಯಲ್ಲಿ ಇದ್ದವರು ಇವರಲ್ಲವೇ ಎಂದು ಗುರುತು ಹಿಡಿಯುತ್ತಾರೆ. ತಾವು ಜಗಳದ ಭಾಷೆಯನ್ನು ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ಏನು ಕೇಳಿದರೂ ಕೊಡುತ್ತಾರೆ, ಏನು ಬೇಕಾದರೂ ತೆಗೆದುಕೊಂಡು ಹೋಗಿ ಎನ್ನುತ್ತಾರೆ. ತಮ್ಮ ಜೊತೆಯಲ್ಲೇ ಇದ್ದು ಬಿಡಿ ಎಂದು ಹೇಳುತ್ತಾರೆ. ಆದ್ದರಿಂದ ಇಂಥ ಜನರ ಜೊತೆ ತಮಗೆ ಯುದ್ಧ ಮಾಡಲು ಸಾಧ್ಯವಿಲ್ಲ ಎಂದು ಸೈನಿಕರು ಯುದ್ಧ ಮಾಡಲು ನಿರಾಕರಿಸುತ್ತಾರೆ. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರತಿ ಪ್ರಶ್ನೆಗೆ 2 ಅಂಕ. ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ. ಅರಮನೆಯಿಂದ ಇಂದ ತೃತೀಯ, ಜಮೀನನ್ನು ಅನ್ನು ದ್ವಿತೀಯ, ಸಮಾಜದಲ್ಲಿ ಅಲ್ಲಿ ಸಪ್ತಮಿ. ಯಾವುದಾದರೂ 2 ಅನುಕರಣಾವ್ಯಯ ಪದಗಳನ್ನು ಬರೆಯಿರಿ. ಸರಸರ, ಪಟಪಟ. ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ಗುರುತಿಸಿ. ಮುಖ, ಮೊಗ, ಆಕಾಶ, ಆಗಸ, ರಾಜ, ರಾಯ. ಪತ್ರ ಅಥವಾ ಪ್ರಬಂಧದಲ್ಲಿ ಯಾವುದಾದರೂ ಒಂದು ವಿಷಯವನ್ನು ಬರೆಯಿರಿ. ಪ್ರತಿ ಪ್ರಶ್ನೆಗೆ ಅಂಕ 4. ನೀವು ಪತ್ರವನ್ನು ಬರೆಯಬಹುದು ಅಥವಾ ಪ್ರಬಂಧವನ್ನು ಬರೆಯಬಹುದು. ನೀವು ಕನಕ ಬಡಾವಣೆ, ಚಾಮರಾಜನಗರ ಇಲ್ಲಿ ವಾಸಿಸುತ್ತಿರುವ ಕಿರಣ್ ಅಥವಾ ರಮ್ಯಾ ಎಂದು ಭಾವಿಸಿ ನಿಮ್ಮ ಊರಿನಲ್ಲಿರುವ ವಿದ್ಯುತ್ ಸಮಸ್ಯೆಯನ್ನು ಪರಿಹರಿಸುವಂತೆ ಅಧಿಕಾರಿಗಳು, ವಿದ್ಯುತ್ ಇಲಾಖೆ, ಚಾಮರಾಜನಗರ ಇವರಿಗೆ ಒಂದು ಮನವಿ ಪತ್ರವನ್ನು ಬರೆಯಿರಿ. ಅಥವಾ ಮತದಾನದ ಮಹತ್ವವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ. ನೀವು ಮನವಿ ಪತ್ರವನ್ನು ಬರೆಯಬಹುದು ಅಥವಾ ಪ್ರಬಂಧವನ್ನು ಕೂಡ ಬರೆಯಬಹುದು. ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರ